ಜನಸಾಮಾನ್ಯರು ದಡ್ರಲ್ಲ, ಬಹಳ ಬುದ್ಧಿವಂತಿದ್ದಾರೆ. ಜನಗಳಿಗೆ ಗೊಂದಲ ಸೃಷ್ಟಿ ಮಾಡುವಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತಾವ್ರೆ ಅಷ್ಟೇ ಬಿಜೆಪಿ ಅವರು. ಏನು ಆಗಲ್ಲ ಅಲ್ವಾ, ಅವರಲ್ಲಿ ಒಬ್ಬರೇ ನಾಗರ ಯಡಿಯೂರಪ್ಪನ ಕಾಲಕ್ಕೆ ಮುಗಿಯುವಂತ ಕೆಲಸ ಆಗ್ಬೇಕಾಗಿತ್ತಲ್ಲ, ಯಾಕಾಗ್ಲಿಲ್ಲ? ತಂದೆಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಆಗಿ ವರ್ತನೆ ಮಾಡಿ ಅವರ ಸೈನ್ ಇವರೇ ಸೈನ್ ಮಾಡಿ ಯಡಿಯೂರಪ್ಪನ ಜೈಲಿಗೆ ಕಳಿಸಿದವರು ಯಾರು? ಅದು ವಿಜಯೇಂದ್ರ ಅವರು ಅವ್ರ ತಂದೆ ಸಿಗ್ನೇಚರ್ನ ಫೋರ್ಜರಿ ಮಾಡಿ, ಚೀಫ್ ಮಿನಿಸ್ಟರ್ ಸಿಗ್ನೇಚರ್ನ ಫೋರ್ಜರಿ ಮಾಡಿ, ಯಾರು ಈ ಡೈಪರ್ ಸೂರ್ಯನ ₹2 ಜಾಸ್ತಿ ಆಗಿದ್ದಕ್ಕೆ ಊರೆಲ್ಲ ಪಲ್ಟಿ ಹೊಡೆದಾಕ್ಬಿಟ್ಟ. ಟ್ರಂಕ್ ಖಾಲಿ ಟ್ರಂಕ್ ತಗೊಂಡ್ಬಂದು ತೋರಿಸಿ ಏನೇನೋ ₹5-6 ಜಾಸ್ತಿ ಮಾಡ್ತಾವ್ರಲ್ಲ, ಅದಕ್ಕೆ ಯಾಕೆ ಉಸಿರು ಇಡ್ತಾ ಇಲ್ಲ? ಮೋದಿ ಅವರು ಎಫ್ಸಿನ್ ಫೈಲಲ್ಲಿ ಸಿಗಾಕೊಂಡಿದ್ದಾರೆ. ಇಲ್ಲಿ ನನಗನ್ಸುತ್ತೆ 40,000 ಅಂತರದಲ್ಲಿ ದಾವಣಗೆರೆ ಗೆಲ್ತೀವಿ. ಕಳೆದ 2 ಕ್ಷೇತ್ರ ಬೈ ಎಲೆಕ್ಷನ್ ಚೆನ್ನಾಗಿ ಬಂದಿತ್ತು, ಈ ವರ್ಷನೂ ಕೂಡ ಆಗ್ತದೆ. ಯಾವ ತರ ಹೋಗ್ತದೆ? ಕಳೆದ ಸಾರಿ 3 ಬೈ ಎಲೆಕ್ಷನ್ ಗೆದ್ವಿ ನಾವು. 2 ಚೀಫ್ ಮಿನಿಸ್ಟರ್ಗಳು ಸಣ್ಣಗಳು, ಇಬ್ಬರು ಸೋಲಿಸುವಂತ ಕೆಲಸವನ್ನ ಮಾಡಿದ್ವಿ. 25,000, 30,000, ಒಂದ್ ಕಡೆ 30,000, ಒಂದ್ ಕಡೆ 25,000 ಲೀಡಲ್ಲಿ ಗೆಲ್ಲುವಂತ ಕೆಲಸವನ್ನು ನೋಡಿ ಸರ್. ಜನಸಾಮಾನ್ಯರು ದಡ್ರಲ್ಲ, ಬಹಳ ಬುದ್ಧಿವಂತಿದ್ದಾರೆ. ಯಾವ್ದು ಗೌರ್ಮೆಂಟ್ ಚಾಲ್ತಿಲಿದೆ ಆ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಇನ್ನು ನಮ್ದು 2 ವರ್ಷ 2 ತಿಂಗಳು ಇದೆ ಇನ್ನು ಟರ್ಮು. ಏನಾದರೂ ಕೆಲಸಗಳಾಗಬೇಕು, ಕ್ಷೇತ್ರದಲ್ಲಿ ಅನುದಾನ ಬರಬೇಕು, ಕೆಲಸ ಆಗಬೇಕು ಅನ್ನುವಂಥದ್ದು ಸಿಟ್ಟಿಂಗ್ ಗೌರ್ಮೆಂಟ್ನ ಸಪೋರ್ಟ್ ಮಾಡಬೇಕಾ, ಇಲ್ಲ ಆಪೋಸಿಟ್ನವ್ರು ಸಪೋರ್ಟ್ ಮಾಡಿ ಸುಮ್ಮನೆ ನೋವನ್ನು ಅನುಭವಿಸ್ಬೇಕಾ ಅನ್ನುವಂಥದ್ದು ಜನರಿಗೆ ಗೊತ್ತಿದೆ. ಆ ಥರ ಮಾಡುವಂಥ ಕೆಲಸವನ್ನು ಯಾರೂ ಮಾಡಲ್ಲ. 100ಕ್ಕೆ 100ರಷ್ಟು 2 ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ. ಜನಗಳಿಗೆ ಗೊಂದಲ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತಾವ್ರೆ ಅಷ್ಟೇ ಬಿಜೆಪಿ ಅವರು. ಏನು ಆಗಲ್ಲ. ಸಮರ್ಥ ಅವರು ಸರ್ ಪ್ರಚಾರಕ್ಕೆ ನೀವು ಯಾವ ಥರ ಇದು ಮಾಡ್ತಿದ್ದೀರಾ? ಸಮರ್ಥ ಇಸ್ ಎನ್ ಎಜುಕೇಟೆಡ್ ಪರ್ಸನ್, ಯಂಗ್ಸ್ಟರ್ ಇದ್ದಾರೆ. ಆಮೇಲೆ ಅವ್ರ ಫ್ಯಾಮಿಲಿ ನೀವು ತಗೊಳ್ಳಿ, ಅವ್ರ ಅಜ್ಜ ಸತ್ತೋದಲ್ಲ, ಶಿವಶಂಕರಪ್ಪವ್ರ ಕೊಡುಗೆ ಏನು? ಹಾಸ್ಪಿಟ್ಲುಗಳು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ಸಾಕಷ್ಟು ಜನಗಳಿಗೆ ಫ್ರೀಯಾಗಿ ಸೀಟ್ ಕೊಟ್ಟವ್ರೆ, ಫ್ರೀಯಾಗಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ, ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಅವ್ರ ಮಗ ಮಂತ್ರಿ ಇದ್ದಾರೆ, ಅವರ ತಾಯಿ ಇವರು ಸಮರ್ಥ ಅವ್ರ ತಾಯಿ MP ಇದ್ದಾರೆ. ಭಾಳ ಎಫೆಕ್ಟಿವ್ ಆಗಿ ಪಾರ್ಲಿಮೆಂಟಲ್ಲಿ ಮಾತಾಡುವಂಥ ಒಂದು ವ್ಯವಸ್ಥೆ ಇದೆ ಅವ್ರ ಹತ್ರ. ಇಂಥ ಫ್ಯಾಮಿಲಿಗಿನ್ನ ಬೇಕಾ ಸರ್? ನಮ್ಮಲ್ಲಿ ಒಂದು ವ್ಯವಸ್ಥೆ ಸಿಸ್ಟಮ್ ಏನಿದೆ ಅಂತಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಕ್ಷೇತ್ರ ಖಾಲಿ ಆಗುತ್ತೆ, ಯಾರೋ ಸತ್ತೋದ್ರು ಅಂತ ಇಟ್ಕೊಳ್ಳಿ, ಇಲ್ಲಿ ರಿಸೈನ್ ಮಾಡೋರು ಅಂತ ಇಟ್ಕೊಳ್ಳಿ, ಇಲ್ಲ ಇನ್ನೇನು ಆಯಿತು ಅಂತ ಇಟ್ಕೊಳ್ಳಿ, ಆ ಕ್ಷೇತ್ರಕ್ಕೆ ಯೂಶುವಲ್ ಆಗಿ ನಾವು ಬೈ ಎಲೆಕ್ಷನ್ ಆದರೆ ಅವ್ರ ಫ್ಯಾಮಿಲಿಗೆ ಕೊಡುವಂಥ ಒಂದು ಪದ್ಧತಿಯನ್ನು, ಪಾಲಿಸಿಯನ್ನು ಇಟ್ಕೊಂಡಿದ್ದೀವಿ. ಅದ್ರ ಪ್ರಕಾರ ಕೊಟ್ಟಿದ್ದೀವಿ ಅಷ್ಟೇ. ಕುಟುಂಬಕ್ಕೆ ಕೊಡುವಂಥ ಪಾಲಿಸಿ ಅಂತ ಹೇಳ್ತಾರೆ. ವಿಜೇಂದ್ರ ಮೊನ್ನೆ ಬಂದು ಕುಟುಂಬ ರಾಜಕಾರಣ ಮಾಡೋದಕ್ಕೆ ತಾಯಿ MP, ತಂದೆ MLA, ಈಗ ಮೊಮ್ಮಗನ MLA ಬಿಟ್ಟಿದ್ದಾರೆ ಅಂತ ಕುಟುಂಬ ರಾಜಕಾರಣ ಮಾಡಿ ವಿಜೇಂದ್ರ ಹೇಳಿದ್ದಾರೆ. ವಿಜೇಂದ್ರ ಅವ್ರ ಅಣ್ಣ ರಾಘವೇಂದ್ರ ಅವ್ರು ಏನಾಗಿದ್ದಾರೆ? MP ತಾನೆ ಅವರು. ಅವ್ರ ತಂದೆ ಏನಾಗಿದ್ರು? ಅವ್ರ ಸಿಸ್ಟರ್ನ ತಗೊಂಬತ್ತವ್ರಲ್ಲ ನೆಕ್ಸ್ಟು. ಅವ್ರೇನಾಗಿದೆ? ಅವ್ರ ಫ್ಯಾಮಿಲಿ ಪೊಲಿಟಿಕ್ಸ್ ಅಲ್ವಾ, ಅದು ಕುಟುಂಬದ ಪೊಲಿಟಿಕ್ಸ್ ಅಲ್ವಾ? ಅವರಲ್ಲಿ ಒಬ್ಬರೇ ನಾಂಗಾರೆ ಯಡಿಯೂರಪ್ಪನ ಕಾಲಕ್ಕೆ ಮುಗಿಯುವಂಥ ಕೆಲಸ ಆಗಬೇಕಾಗಿತ್ತಲ್ಲ, ಯಾಕಾಗಲಿಲ್ಲ? ಇವೆಲ್ಲ ದಾವಣಗೆರೆ ಬಂದು ಹೇಳಿದಾರೆ. ಅದನ್ನೇ ಈಗ ಅವ್ರದ್ದು ಏನು ಅನ್ನುವಂಥದ್ದು ಫಸ್ಟ್ ಸ್ಪಷ್ಟಪಡಿಸ್ಲಿ. ಅವ್ರ ಅಣ್ಣ MP ಆಗಿಲ್ವಾ? ಅವ್ರ ತಂದೆಯವರು CM ಆಗಿರಲಿಲ್ವಾ? ಅವ್ರ ತಂದೆಯವರು ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ಆಗಿ ವರ್ತನೆ ಮಾಡಿ ಅವರ ಇವರೇ ಸೈನ್ ಮಾಡಿ ಯಡಿಯೂರಪ್ಪನ ಜೈಲಿಗೆ ಕಳಿಸಿದವ್ರು ಯಾರು? ಇವರೇ ತಾನೆ, ಈ ಬೃಹಸ್ಪತಿನೇ ತಾನೆ. ಯಾರು? ವಿಜಯೇಂದ್ರನೇ ತಾನೆ. ವಿಜಯೇಂದ್ರ ಅವರು ಅವ್ರ ತಂದೆ ಜೈಲಿಗೆ ಯಾಕೆ ಹೋದ್ರು ಸರ್? 1 ತಿಂಗಳು ಜೈಲಲ್ಲಿದ್ರಲ್ಲ, ಯಾಕೆ ಹೋಗಿದ್ರು ಜೈಲಿಗೆ? ಅದು ವಿಜಯೇಂದ್ರ ಅವರು ಅವ್ರ ತಂದೆ ಸಿಗ್ನೇಚರ್ನ ಫೋರ್ಜರಿ ಮಾಡಿದ್ರು, ಚೀಫ್ ಮಿನಿಸ್ಟರ್ ಸಿಗ್ನೇಚರ್ನ ಫೋರ್ಜರಿ ಮಾಡಿ ಸಿಕ್ಕಾಕೊಂಡ ಹಿನ್ನೆಲೆಯಲ್ಲಿ ತಾನೇ ಇವ್ರು ಜೈಲಿಗೆ ಹೋಗಿದ್ದು. ಎಲ್ಲ ಏನೇನೋ ಸುಮ್ಮನೆ ಹಿಟ್ ಅಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಜಾಗ ಖಾಲಿ ಮಾಡುವಂಥ ಕೆಲಸವನ್ನ ಮಾಡ್ತಾವ್ರೆ ಅಷ್ಟೇನೆ. ಮತ ಕೇಳ್ತಿದ್ದಾರೆ. ಯಾರು? ಮೋದಿ. ವಿಶ್ವಗುರು ಕತೆ ಏನು ಅನ್ನುವಂಥದ್ದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ, ಟ್ರಾಲಿಂಗಲ್ಲಿ ಯಾವಾಗ ಯುದ್ಧ ಶುರು ಆಗುತ್ತೆ ಹಿಂದಿನ ದಿವಸ ಇಸ್ರೇಲ್ಗೆ ಹೋಗಿ ಮದರ್ಲ್ಯಾಂಡು ಫಾದರ್ಲ್ಯಾಂಡ್ ಅಂತ ಯಾವಾಗ ಹೇಳಿದ್ರು, ಯಾವ ವಿಶ್ವಗುರು ಅನ್ನುವಂಥದ್ದು ಗೊತ್ತಾಗೋಯ್ತು ಅವಾಗಲೇ ಜನಗಳಿಗೆ, ರೈಟ್? ಈಗ ಗ್ಯಾಸು, ಪೆಟ್ರೋಲು, ಡೀಸೆಲ್ಲು ಅದು ಬೆಲೆ ಚುನಾವಣೆ ಮುಗಿಲಿ ಅಂತ ಕಾಯ್ತಾವ್ರೆ. ₹150 ಆಗುತ್ತೆ 1 ಲೀಟ್ರ್ ಪೆಟ್ರೋಲು. ಗ್ಯಾಸ್ ಏನು ₹1,000 ಇದೆ ಡೊಮೆಸ್ಟಿಕ್ದು, 2,000-3,000 ಕೊಟ್ಟರು ಬ್ಲಾಕಲ್ಲಿ ಸಿಗಲ್ಲ. ಆ ಥರ ಪರಿಸ್ಥಿತಿ ಉದ್ಭವ ಆಗುತ್ತೆ. ಆ ಪರಿಸ್ಥಿತಿ ನಿಭಾಯಿಸುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ಯೋಚನೆ ಮಾಡಲಿ. ಬರೀ ಚುನಾವಣೆನ SIR ಮೂಲಕ, ಎಲೆಕ್ಷನ್ ಕಮಿಷನ್ನ ಅವ್ರ ಕೈಯಲ್ಲಿ ಹಾಕೊಂಡು ಅವ್ರ ಮೂಲಕ ಮೋಸ ಮಾಡಿ ಗೆಲ್ಲುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ರೆ ಜನಗಳಿಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದನ್ನು ತೋರಿಸ್ತಾರೆ ಜನಗಳು. ಒಂದು ಸಂದರ್ಶನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಮಾತಾಡಿದ್ರೆ ನೀವು ನೋಡಿದಿರಿ ಅನ್ಸುತ್ತೆ ಮೋಸ್ಟ್ಲಿ. ಅದು ನಿಜ ಇರ್ಬೋದು. ಅದೊಂದು ಬೇಕಾದ್ರೆ ಮೋದಿ ಅವ್ರ ಜೊತೆ ಅಲ್ಲಲ್ಲ ಈಗ ಮೋದಿ ಅವರೇ ಭಾಳ ಓಪನ್ ಆಗಿ
ಸ್ಪಷ್ಟವಾಗಿ ಇಂಟರ್ವ್ಯೂನಲ್ಲಿ ಹೇಳಿದಾರಲ್ಲ ಸುಬ್ರಹ್ಮಣ್ಯ ಸ್ವಾಮಿ. ಸೊ 4 ಜನ ಮಹಿಳೆಯರ ಹೆಸರು ಹೇಳವ್ರೆ. ಅವ್ರ ಜೊತೆ ಇದ್ದವ್ರಿಗೆ ಅವ್ರಿಗೆ MP ಟಿಕೆಟ್ ಕೊಟ್ಟವರು ಒಬ್ಬರು ಮಂತ್ರಿ ಆಗಿದ್ರು ಅಂತ. ಯಾರು ಅನ್ನುವಂಥದ್ದು ಸುಬ್ರಹ್ಮಣ್ಯಂ ಸ್ವಾಮಿನ ಕೇಳಿಸುವಂಥ ಕೆಲಸವನ್ನು ಮಾಡಿ. ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರ ಪಕ್ಷದವರಲ್ವ ಸ್ವಾಮಿ, ನಾವಲ್ವಲ್ಲ. ಭಾಳ ಸೀನಿಯರ್ ಮಂತ್ರಿ, ಫಾರಿನ್ ರಿಟರ್ನ್ ಅವರು, ಲೀಗಲ್ ಎಕ್ಸ್ಪರ್ಟ್ ಇದ್ದಾರೆ, ಲಾಯರ್ ಇದ್ದಾರೆ. ಅವ್ರು ಸುಮ್ಮನೆ ಸುಳ್ಳು ಹೇಳ್ತಾರೆ. ಅದಕ್ಕೇನು BJP ಒಬ್ಬರು ಉಸಿರು ಬಿಡ್ತಾ ಇಲ್ವಲ್ಲ. ಯಾಕೆ ಸರ್ ಬಾಕಿದ್ಕೆಲ್ಲ MPLಗಳು ಲೆಟರ್ ಬರೀತಾರೆ, ದೋಸೆ ತಿಂತಾರೆ, ಮೆಟ್ರೋದಲ್ಲಿ ಓಡಾಡ್ತಾರೆ, ಮೆಟ್ರೋ ಟನಲ್ ಬಗ್ಗೆ ಮತ್ತೆ ಇದು ವಿಚಾರ ಯಾಕೆ ಮಾತಾಡ್ತಾರೆ? ಅಯ್ಯೋ ಯಾರು ಈ ಡೈಪರ್ ಸೂರ್ಯನ ಇದ್ರ ಬಗ್ಗೆ ಎಲ್ಲ ಮಾತಾಡಲ್ಲ. ಮೆಟ್ರೋದು ಅದು ಅವರೇ ಜಾಸ್ತಿ ಮಾಡಿದ್ದು ರೇಟ್ನ. 2 ರೂಪಾಯಿ ಜಾಸ್ತಿ ಆಗಿದ್ದಕ್ಕೆ ಊರೆಲ್ಲ ಪಲ್ಟಿ ಹೊಡೆದಾಕ್ಬಿಟ್ಟ. ಖಾಲಿ ಟ್ರಂಕ್ ತಗೊಂಬಂದು ತೋರಿಸಿ ಏನೇನೋ ಪೂರ್ತಿ ಡ್ರಾಮಾ ಮಾಡಿ ಆಯಿತು. ಈಗ ಇದ್ದಕ್ಕಿದ್ದಂಗೆ ಗ್ಯಾಸ್ ರೇಟ್ 60 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ, ಯಾಕೆ ಇದು ಮಾಡ್ತಾ ಇಲ್ಲ, ಗಲಾಟೆ ಮಾಡ್ತಾ ಇಲ್ಲ, ಹೇಳಿಕೆ ಕೊಡ್ತಾ ಇಲ್ಲ. ನಾಳೆಯಿಂದ ಟೋಲಲ್ಲಿ 5-6 ರೂಪಾಯಿ ಜಾಸ್ತಿ ಮಾಡ್ತಾವ್ರಲ್ಲ, ಅದಕ್ಕೆ ಯಾಕೆ ಉಸಿರು ಇಡ್ತಾ ಇಲ್ಲ? ಈಗ ನಮ್ಮ ಸುರ್ಜೇವಾಲಾ ಅವರು ಇವತ್ತು ಪ್ರೆಸ್ ಮೀಟಲ್ಲಿ ಭಾಳ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂಥವ್ರಿಗೂ 2019ನೇ ಇಸ್ವಿಯಿಂದ ಇಲ್ಲಿವರೆಗೆ 6 ವರ್ಷದಲ್ಲಿ ಕರ್ನಾಟಕದಲ್ಲಿ ಒಂದರಲ್ಲೇ ಸುಮಾರು 25,000 ಕೋಟಿಯಷ್ಟು ಟೋಲ್ನ ಸಂಗ್ರಹ ಮಾಡಿ ಲೂಟಿ ಮಾಡವ್ರೆ. ಊರೆಲ್ಲ ಹೇಳ್ಕೊಂಬರ್ತಾವ್ರಲ್ಲ, ರೋಡ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದವ್ರು ನಾವೇ, ಏನು ಪುಕ್ಕಟೆ ಮಾಡೋರ? ಟೋಲ್ ವಸೂಲಿ ಮಾಡ್ತಾರೆ. 25,000 ಕೋಟಿ, 25,000 ಕೋಟಿಯಷ್ಟು ಜನಗಳ ಪಾಕೆಟ್ನ ಪಿಕ್ ಪಾಕೆಟ್ ಮಾಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ವರ್ಷಕ್ಕೆ 5,000-6,000 ಕೋಟಿಯಷ್ಟು ಬರೀ ಟೋಲ್ ಸಂಗ್ರಹ ಮಾಡ್ತಾವ್ರೆ, ಕೇಳ್ತಾವ್ರೆ, ಜನಗಳ ದುಡ್ಡನ್ನು ಕಿತ್ಕೊತಾವ್ರೆ. ಈಗ ನಾಳೆ 1ನೇ ತಾರೀಕಿಂದ ಬರೀ ಟೋಲ್ದಲ್ಲ, ಎಲ್ಲ ಬೆಲೆಗಳು ಜಾಸ್ತಿ ಆಗುವಂಥ ಕೆಲಸವನ್ನು ಮಾಡ್ತಾವ್ರೆ ಅವರು. ಯಾವುದು ಬೆಂಗಳೂರು ವಾಟರ್ ಸಪ್ಲೈನವರು 1 ಲೀಟರ್ ನೀರಿಗೆ 1 ರೂಪಾಯಿ ಜಾಸ್ತಿ ಆಗಿ, 1 ರೂಪಾಯಿ ಅಲ್ಲ, 1 ಪೈಸಾ, 1 ಲೀಟರ್ಗೆ 1 ಪೈಸಾ ಜಾಸ್ತಿ ಮಾಡಿರುವಂಥದ್ದಕ್ಕೆ ದೊಡ್ಡ ಮಟ್ಟದ ಪ್ರಚಾರಗಳು ನಾವು ನೋಡ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ. 1 ಲೀಟರ್ಗೆ 1 ಪೈಸಾ ಜಾಸ್ತಿ ಕೊಡೋಕ್ಕಲ್ಲ. 1 ಲೀಟ್ರು ನೀವು ಬಿಸ್ಲೇರಿ ವಾಟರ್ಗೆ ಎಷ್ಟು ಕೊಡ್ತೀರಿ? 20 ರೂಪಾಯಿ ತಗೊಳ್ಳಲ್ವಾ? 20 ರೂಪಾಯಿ ಕೊಡಲ್ವಾ ನೀವು? 1 ಲೀಟ್ರ್ ಬೆಲೆ ಇದಕ್ಕೆ ನೀರಿಗೆ 1 ಪೈಸಾ ಜಾಸ್ತಿ ಮಾಡಿದ್ದಕ್ಕೆ ಅದು ಜಾಸ್ತಿ ಅನ್ನುವಂಥ ಒಂದು ಇದನ್ನು ನೀವು ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ನೀವೇನು ಮಾಡ್ತಾ ಇದ್ದೀರಿ ಅದನ್ನ ಹೇಳಿ ಸ್ವಾಮಿ. ಸರ್, ಕೆಲವು ಹಿಂದೂ ಅಂತ ತಿಳ್ಕೊಳ್ಳೋದು ಒಂದಿಬ್ರು ಎಪ್ಸ್ಟೀನ್ ಫೈಲ್ ಬಗ್ಗೆ ಮತ್ತೆ ಮೋದಿ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿಕೆ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಬಾಕಿ ತೊಟ್ಟಿ ಬಿಡ್ತಾ ಇದ್ರು. ಈಗ ಮುಸ್ಲಿಂ ಬಗ್ಗೆ ಅದೇನೆ ಎಪ್ಸ್ಟೀನ್ ಫೈಲ್ ಬಗ್ಗೆ ಉಸಿರೇ ಇಲ್ವಲ್ಲ, ಯಾರು ಮಾತಾಡ್ತಾನೆ ಇಲ್ಲ. ಮೋದಿಯವರು ಎಪ್ಸ್ಟೀನ್ ಫೈಲಲ್ಲಿ ಸಿಗಾಕೊಂಡಿದ್ದಾರೆ. ಹರ್ದೀಪ್ ಪುರಿ ಪೆಟ್ರೋಲಿಯಂ ಮಿನಿಸ್ಟ್ರು ಎಸ್ಟೀನ್ ಫೈಲಲ್ಲಿ ಸಿಗಾಕೊಂಡಿದ್ದಾರೆ. ಬಹುತೇಕ BJPಯವರು ಎಸ್ಟೀನ್ ಫೈಲಲ್ಲಿ ಇದ್ದಾರೆ ಅನ್ನುವಂಥದ್ದು ಮಾಹಿತಿ. ಅದ್ರ ಬಗ್ಗೆ ಎಲ್ಲೂ ಚರ್ಚೆ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ. ಬರೀ ಕಾಂಗ್ರೆಸ್ನವರು ವಿಚಾರವಾಗಿ ದಿನನಿತ್ಯ ಬೊಬ್ಬೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಜನಗಳು ಮುಂದಿನ ದಿನಗಳಲ್ಲಿ ಈಗಾಗಲೇ ಅರ್ಥ ಆಗಿದೆ ಇವರು ಇನ್ನು ಕಥೆ ಏನು, ಇವರು ಬ್ಯಾಕ್ಗ್ರೌಂಡ್ ಏನು, ಚುನಾವಣೆ ಗೆಲ್ಲುವಂಥದ್ದು ಯಾವ ಮಟ್ಟಕ್ಕೆ ಬೇಕಾದ್ರೆ ಹೋಗ್ತಾರೆ ಅನ್ನುವಂಥದ್ದು ಅರ್ಥ ಆಗಿದೆ. ಅದನ್ನ ಮುಂದಿನ ದಿನಗಳಲ್ಲಿ ತೋರಿಸ್ತಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ 100% 100ಕ್ಕೆ 100ರಷ್ಟು ಕನಿಷ್ಠ 25. ಇಲ್ಲಿ ನನಗನ್ಸುತ್ತೆ 40,000 ಅಂತರದಲ್ಲಿ ದಾವಣಗೆರೆ ಗೆಲ್ತೀವಿ, ಅಲ್ಲೂ ಒಂದು 30,000 ಅಂತರದಲ್ಲಿ ಗೆಲ್ಲುವಂಥದ್ದಕ್ಕೆ ಎಲ್ಲ ಅವಕಾಶ. 100ಕ್ಕೆ 100ರಷ್ಟು ಗೆಲ್ತೀವಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.